ಭೀಮ ಹಿಮಾಲಯಕ್ಕೆ ಹೋಗಿರ್ತಾನೆ. ಅಲ್ಲಿ ಹನುಮಂತ ತಪಸ್ಸು ಮಾಡ್ತಿರ್ತಾನೆ. ಆಗ ಹನುಮಂತನಿಗೆ ಸಿಕ್ಕಿ, ಏನಕ್ಕಪ್ಪ ನೀನು ಇಲ್ಲಿ ಬಂದಿದ್ದು ಅಂತ ಕೇಳಿದಾಗ ಭೀಮ ಹೇಳ್ತಾನೆ, ಸೌಗಂಧಿಕ ಪುಷ್ಪ ಬೇಕಾಗಿತ್ತು, ಅದಕ್ಕೆ ಬಂದ ಅಂತ ಹೇಳಿದಾಗ ಆ ಭೀಮನಿಗೆ ಸೌಗಂಧಿಕ ಪುಷ್ಪವನ್ನು ಕೊಡ್ತಕ್ಕಂಥ ಒಂದು ಪ್ರಸಂಗ. ಸೊಂಟದಲ್ಲಿ ಬಾಕು ಇದೆ ಹನುಮಂತನಿಗೆ, ಇದು ಭೀಮನ ನೆನಪಿಗೋಸ್ಕರ ಅಂತ ಇಟ್ಕೊಂಡಿರ್ತಕ್ಕಂಥ ಒಂದು ಬಾಕು. ಹಾಗಾಗಿ ಇದು ದ್ವಾಪರ ಯುಗದ ಮಹಾಭಾರತದ ಹನುಮಂತ. ಅಡ್ಡಡ್ಡವಾಗಿ ನೋಡಿದ್ರೆ ಮಹಾಭಾರತದ ಹನುಮಂತ. ಕಲಿಯುಗದಲ್ಲಿ ಅಭಯವನ್ನು ನೀಡ್ತಿರ್ತಕ್ಕಂಥವನಾದ್ದರಿಂದ ಇದು ಕಲಿಯುಗದಲ್ಲೂ ಕೂಡ ಹನುಮಂತನಾಗಿ ಅವತಾರತ್ರಯ ಹನುಮಂತನಾಗಿ ಇಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಭಗವಂತನನ್ನು ಏನಾದರೂ ಪ್ರಾರ್ಥನೆ ಮಾಡಿ ಪ್ರದಕ್ಷಿಣಾ ನಮಸ್ಕಾರಗಳನ್ನು ಮಾಡಿದ್ದಾದಲ್ಲಿ ಖಂಡಿತವಾಗಿಯೂ ಕೂಡ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಇಷ್ಟಾರ್ಥಗಳನ್ನು ನೆರವೇರಿಸ್ತದೆ ಅನ್ನೋಂಥದ್ದು ಬಹಳ ಒಂದು ವಿಶೇಷ. ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಶ್ರೀ ಆಂಜನೇಯಾಯ ನಮಃ. ಓಂ